ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ನಾವು ಯಾವುದೇ ವೃತ್ತಿ ಮಾಡಲಿ ಅದು ಒಂದು ಕಾಯಕ. ಯಾವುದೇ ಕಾಯಕಕ್ಕೆ ಮೇಲೂ ಇಲ್ಲ ಕೀಳು ಇಲ್ಲ. ಯಾವ ಕಾಯಕನೂ ಕೂಡ ಮೇಲೂ ಅಲ್ಲ, ಯಾವ ಕಾಯಕ ವೃತ್ತಿನೂ ಅಲ್ಲ. ಬಸವಾದಿ ಶರಣರು ಅದಕ್ಕೋಸ್ಕರನೇ ಕಾಯಕ ಮತ್ತು ದಾಸೋಹ ಜೀವನದ ಎರಡು ಮೌಲ್ಯಗಳನ್ನ ಹೇಳಿದ್ದಾರೆ. ಹಡಪದ ಅಪ್ಪಣ್ಣ ಅವರು ಕೂಡ ಒಬ್ಬ ಶರಣ. ನಾನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು. ಯಾವುದೇ ಮಾಡಲಿ ಕಾಯಕ ಮಾಡಬೇಕು. ಕಾಯಕ ಮಾಡಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರೋ ಕಾಯಕ ಮಾಡೋದು, ಯಾರೋ ಉತ್ಪಾದನೆ ಮಾಡೋದು, ಇನ್ಯಾರೋ ಅದನ್ನು ಅನುಭವಿಸೋದು ಹಂಗಾಗಬಾರ್ದು. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಿ, ಕಾಯಕ ಮಾಡೋದನ್ನ ನಾವು ಕೂಡ ಹಂಚಿಕೊಂಡು ಬದುಕಬೇಕು. ಅದನ್ನೇ ಬಸವಾದಿ ಶರಣರು ಏನು ಹೇಳಿದ್ದಾರೆ ಅಂತಂದ್ರೆ, ಯಾವ ಕಾಯಕನೂ ಕೂಡ ಕೀಳು ಅಲ್ಲ ಮೇಲೂ ಅಲ್ಲ, ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಲ್ವಾ? ಕಾಯಕವೇ ಕೈಲಾಸ. ಕೈಲಾಸ ಅನ್ನೋದು ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾವೆ. ನರಕನೂ ಇಲ್ಲೇ ಇದೆ, ಸ್ವರ್ಗನೂ ಇಲ್ಲೇ ಇದ್ದಾವೆ. ಸ್ವರ್ಗ ನರಕ ಯಾವುದೂ ಇಲ್ಲ. ಅದರಿಂದ ಮನುಷ್ಯ ಈಗ ಏನ್ ಹೇಳುತ್ತೆ, ಬಸವಾದಿ ಶರಣರು ಏನ್ ಹೇಳಿದ್ದಾರೆ, ಸ್ವರ್ಗನೂ ಇಲ್ಲ ನರಕನೂ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಳವೋ ಎಂದರೆ ನರಕ. ಎಷ್ಟು ಸುಲಭವಾಗಿ ಅಯ್ಯ ಎಂದರೆ ಸ್ವರ್ಗ, ಎಳವೋ ಎಂದರೆ. ಅದನ್ನು ನಾವೇನ್ ಮಾಡಬೇಕು, ಎಲ್ಲರೂ ಗೌರವದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪರಸ್ಪರ ದ್ವೇಷದಲ್ಲ. ಮನುಷ್ಯನನ್ನು ದ್ವೇಷಕ್ಕಾಗತ್ತ? ನಾನು ಮನುಷ್ಯ, ನೀನು ಮನುಷ್ಯ. ನಿನ್ನನ್ನು ನಾನು ಪ್ರೀತಿಸ್ಬೇಕು, ನೀನು ನನ್ನನ್ನು ಪ್ರೀತಿಸ್ಬೇಕು. ನಾನು ನಿನ್ನನ್ನು ಗೌರವಿಸ್ಬೇಕು, ನೀನು ನನ್ನ ಗೌರವಿಸ್ಬೇಕು ಅಲ್ವಾ? ಅದೇ ಮನುಷ್ಯತ್ವ. ಗೊತ್ತಾಯ್ತಾ? ಈಗೇನಾಗ್ತಾ ಇದೆ, ಮನುಷ್ಯತ್ವ ಬಿಟ್ಟು ಮನುಷ್ಯನನ್ನ ದ್ವೇಷವನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾಗಬಾರ್ದು. ಯಾವುದೇ ಧರ್ಮದವನಾಗ್ಲಿ, ಯಾವುದೇ ಜಾತಿಯವನಾಗ್ಲಿ, ಯಾವುದೇ ಭಾಷೆಯವನಾಗ್ಲಿ, ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಲ್ವಾ? ಸಮಾನ ಗೌರವದಿಂದ ಕಾಣಬೇಕು. ಅದೇ ಮನುಷ್ಯತ್ವ. ಅದಕ್ಕೆ ಕುವೆಂಪು ಅವರು ಏನು ಹೇಳಿರೋದು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಲ್ವಾ? ಇದು ಬಹಳ ಸುಲಭವಾಗಿ ಎಲ್ರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾವು ದ್ವೇಷ ಬಿಡೋದಿಲ್ಲ. ಅವನು ಮುಸಲ್ಮಾನ, ಅವನು ಕ್ರಿಶ್ಚಿಯನ್ನು, ಅವನು ದಲಿತನವನು, ಅವನು ಹಿಂದುಳಿದವನು, ಅವನು ಬೇರೆ ಜಾತಿಗೆ ಸೇರಿದವನು ಅಂತ ದ್ವೇಷ ಮಾಡೋದಿದೆಯಲ್ಲ, ಅವೆಲ್ಲ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಅಲ್ವಾ? ಅದಕ್ಕೆ ಬಸವಾದಿ ಶರಣರು ಏನು ಹೇಳಿದ್ದಾರೆ ಅಂತಂದ್ರೆ, ಎಲ್ಲರೂ ಕಾಯಕ ಮಾಡಬೇಕು, ಕಾಯಕ ಮಾಡಿ ಬಂದಂಥದ್ದನ್ನು ಎಲ್ಲರೂ ಹಂಚ್ಕೋಬೇಕು. ಅದನ್ನೇ ಕಾಯಕ ದಾಸೋಹ, ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂತಂದ್ರೆ ಕಾಯಕ, ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ದಾಸೋಹ. ಅನ್ನವನ್ನದಲ್ಲ,
ಡಿಸ್ಟ್ರಿಬ್ಯೂಷನ್, ನಾವು ಗಳಿಸ್ತದನ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಲ್ಲರೂ ಉತ್ಪಾದನೆ ಮಾಡಬೇಕು, ಬಂದದನ್ನ ಎಲ್ಲರೂ ಹಂಚ್ಬೇಕು. ಇದೇ ಎಷ್ಟು ಸರಳವಾಗಿ ಬಸವಾದಿ ಶರಣರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆನಲ್ಲಿ ಇರ್ತಿತ್ತು, ಅರ್ಥವಾಗದಂತ ಭಾಷೆನಲ್ಲಿ ಇರ್ತಿತ್ತು. ಬಸವಾದಿ ಶರಣರು ಏನ್ ಮಾಡಿದ್ರು ಅಂತಂದ್ರೆ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡಿದ್ರು. ಅದಕ್ಕೆ ನಾವು ಶರಣ ಚಳವಳಿ ಅಂತ ಕರಿತೀವಿ ಅಲ್ವಾ, ಶರಣ ಸಾಹಿತ್ಯ ಅಂತ ಕರಿತೀವಿ. ಶರಣ ಚಳವಳಿ, ಶರಣ ಸಾಹಿತ್ಯ. ಶರಣ ಅಂತಂದ್ರೆ ಜಾತಿ ಇಲ್ಲದಿರೋನು, ಧರ್ಮ ಇಲ್ಲದಿರೋನು, ವರ್ಗ ಇಲ್ಲದಿರೋನು, ಮನುಷ್ಯನಾಗಿರೋನು ಅಂತ ಅರ್ಥ. ಶರಣ ಅಂತಂದ್ರೆ ಸುಮ್ಮನೆ ಶರಣ ಅಂತ ಅನಿಸ್ಕೊಳ್ಳೋದು ಆಮೇಲೆ ಜಾತಿ ಮಾಡೋದು ಅದಲ್ಲ. ಬಸವಣ್ಣ ಏನ್ ಹೇಳಿದ್ದಾರೆ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಅಲ್ವಾ? ಬಸವಾದಿ ಶರಣರು ಹೇಳಿದರು. ಕನಕದಾಸರು ಏನು ಹೇಳಿದರೆ ಗೊತ್ತಾ? ಕುಲವೆಂದು ಒಡೆದಾಡಲಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿ ಕನಕದಾಸ. ಯಾವ ಜಾತಿ ನನಗೆ ನಾರಾಯಣ ಗುರು ಏನು ಹೇಳ್ತಾರೆ ಗೊತ್ತಾ? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅವರು ದೇವಸ್ಥಾನದ ಚಳವಳಿ ಮಾಡಿದ್ರು. ಯಾರು? ನಾರಾಯಣ ಗುರು. ನಾರಾಯಣ ಗುರು ಯಾರು ಗೊತ್ತ? ಇಲ್ಲಿಯವರು ಗೊತ್ತಾ? ಅವರು ಕೇರಳದವರು, ಈಡಿಗ ಸಮುದಾಯಕ್ಕೆ ಸೇರಿದವರು. ಅವರಿಗೆ ಕೇರಳದಲ್ಲಿ ದೇವಸ್ಥಾನದೊಳಗಡೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ? ದೇವರು ಒಂದೇ ದೇವರಲ್ಲಿ ಇರೋದು, ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ ನೀವು. ಯಾವ ದೇವಸ್ಥಾನದಲ್ಲಿ ಬೇಡ ಅಂತ ಆ ದೇವಸ್ಥಾನಕ್ಕೆ ಹೋಗ್ಬೇಡಿ. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ಮುಗ್ದಾಯ್ತಲ್ಲ. ವೆರಿ ಸಿಂಪಲ್. ದೇವಸ್ಥಾನ ನೀವೇ ಕಟ್ಕೊಳ್ಳಿ, ಮೂರ್ತಿಯು ಮಾಡ್ಕೊಳ್ಳಿ, ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಗಂಟೆ ಆಡಾಡಿಸಿ, ಮುಗ್ದಾಯ್ತಲ್ಲ. ಯಾವ ಗಂಟೆ ಆಡಾಡಿಸಿ ಬೇಡ ಅಂತದ ನಿಮ್ಗೆ, ಅಲ್ಲಿ ಹೋಗ್ಬಿಟ್ರಯ್ಯ, ನೀವೇ ದೇವಸ್ಥಾನ ಕಟ್ಕೊಂಡು ನೀವೇ ಪೂಜೆ ಮಾಡ್ರಯ್ಯ ಅಂತ ಹೇಳೋದ. ಯಾರು ಹೇಳೋದು? ನಾರಾಯಣ ಗುರು. ದೇವ ಒಂದೇ ಮತ, ಒಂದೇ ಜಾತಿ. ನಾರಾಯಣ ಗುರು ಇವರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಮುತ್ತುರ. ಸೊ ಅದರಿಂದ ನಾವೆಲ್ಲ ಮನುಷ್ಯರಾಗಿ ಬಾಳ್ಬೇಕು ಅಷ್ಟೇ. ಯಾವ ಜಾತಿ ಇವೆಲ್ಲ ದೇವ್ರು ಮಾಡಿರೋದಲ್ಲ. ನಾನು ದೇವ್ರು ಇಲ್ಲ ಅಂತ ಹೇಳಲ್ಲ, ದೇವ್ರು ಇದ್ದಾನೆ. ದೇವರು ಬರೀ ದೇವಸ್ಥಾನದಲ್ಲೇ ಇದ್ದಾನೆ ಅಂತಲ್ಲ, ಎಲ್ಲೆಲ್ಲೂ ಇದ್ದಾನೆ. ಅದಕ್ಕೆ ಬಸವಾದಿ ಶರಣರು ಹೇಳ್ತಾರೆ ಅಂದರೆ, ಉಳ್ಳವರು ದೇವಾಲಯ ಮಾಡುವರು, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ನೀವು ದೇವರು ದೇವಸ್ಥಾನ ಕಟ್ಟೋರು ಕಟ್ತಾರಪ್ಪ, ದುಡ್ಡಿರೋರು ಕಟ್ತಾರೆ. ನಿನ್ನ ದುಡ್ಡಿಲ್ಲಿದ್ದವ್ರು ಏನ್ ಮಾಡ್ಬೇಕು? ಅದಕ್ಕೆ ದೇವರು ಇಲ್ಲೇ ಇದ್ದಾನೆ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಿಸುವುದಿಲ್ಲ. ಅದು ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಇಲ್ಲೇ ದೇವರಿದ್ದಾರೆ. ಅದರಿಂದ ನಾವು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಸುಳ್ಳು ಹೇಳಬಾರ್ದು,
ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಯಾಕಂದ್ರೆ ದೇವರು ಇದ್ದಾರಲ್ಲ, ದೇವ್ರು ನೋಡ್ತಾ ಇರ್ತಾನೆ, ನೀವು ಮಾಡೋದನ್ನೆಲ್ಲ ನೋಡ್ತಾ ಇರ್ತಾನೆ. ಅದಕ್ಕೆ ಸತ್ಯವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ. ಅದೇ ದೇವರು. ಸತ್ಯವೇ ದೇವರು, ಮಿಥ್ಯವೇ ಸತ್ಯವೇ ಸ್ವರ್ಗ, ಮಿಥ್ಯವೇ ನರಕ ಅಲ್ವಾ? ಸತ್ಯವೇ ಸ್ವರ್ಗ ದೇವರು, ಮಿಥ್ಯವೇ ನರಕ. ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾರ್ಥಕ ಆಗ್ತದೆ. ಈಗ ಮಂಗಳವಾದ್ಯ ಹೇಗಿಲ್ಲ, ಈ ನಮ್ಮ ಮುತ್ತುರಾಜು ಜನಾಂಗದವರು ಅವ್ರ ಮಂಗಳವಾದ್ಯನೂ ಕೂಡ ನಾನು ಇದ್ದಾಗ ಅದಕ್ಕೆ ಮುಖ್ಯಮಂತ್ರಿ ಆಗಿರುವಾಗ ಮಂಗಳವಾದ್ಯನ ಒಂದು ಶಾಲೆ ಮಾಡಿ ಮಾಡಬೇಕು. ಯಾಕಂದ್ರೆ ಈ ಮಂಗಳವಾದ್ಯ ಎಲ್ಲರೂ ಮಾಡಲ್ಲ, ಈ ದೇವ್ರ ಹತ್ರ ಮಂಗಳವಾದ್ಯ ಮಾಡ್ತಾರೆ, ದೇವ್ರ ಹತ್ರ ಕೂಡ ಮಂಗಳವಾದ್ಯ ಮಾಡ್ತಾರೆ, ಮದುವೆಗಳಲ್ಲೆಲ್ಲ ಮಂಗಳವಾದ್ಯಗಳು ಮಾಡ್ತಾರೆ, ಸತ್ತೋದ್ರು ಮಾಡ್ತಾರೆ, ಸಾವಿಗೂ ಮಾಡ್ತಾರೆ, ದೇವ್ರ ಪೂಜೆ ಮಾಡೋರು ಮಾಡ್ತಾರೆ, ಮತ್ತೆ ಮದುವೆ ಮಾಡೋರು ಮಾಡ್ತಾರೆ, ಎಲ್ಲ ಕಾಲದಲ್ಲೂ ಕೂಡ ಮಾಡ್ತಾರೆ. ಸೊ ಅದಕ್ಕೆ ನಾನು ಓದಿದ ಪುಸ್ತಕನ ಅದಕ್ಕೆ ಜನರಲ್ ಆಗಿ ಮಾತಾಡೋದಿಲ್ಲ. ಇವರು ಮುಕುಂದರಾಜ್ ಮಾತಾಡಿದಾರ, ಬಹಳ ಸಂತೋಷ. ಮುಕುಂದರಾಜ್ ಅವರು ಕೃತಿ ಬಗ್ಗೆ ಮಾತಾಡಿದ್ದಾರೆ, ಬಹಳ ಸಂತೋಷ. ನಾನು ಜನರಲ್ ಆಗಿ ಮಾತಾಡಿದ್ದೀನಿ, ಸಮಯ ಇಲ್ಲ ನನಗೆ. ಮತ್ತೆ ಈಗ ಇನ್ನೊಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ.